सदाशिवः गुरुसाक्षात् परब्रह्म तस्मै ಶ್ರೀ ಗುರವೇ ನಮಃ. ಜಗದ್ಗುರು ಪಂಚಾಚಾರ್ಯರುಗಳಿಗೆ ನಮಸ್ಕರಿಸುತ್ತಾ ಸಮಸ್ತ ಜ್ಯೋತಿರ್ಮಾರ್ಗ ವೀಕ್ಷಕರೆಲ್ಲರಿಗೂ ಈ ಪ್ರಕಾಶಾರಾಧ್ಯ ಶಾಸ್ತ್ರಿಗಳು ಮಾಡುವ ನಮಸ್ಕಾರಗಳು. ಇದೇ ತಿಂಗಳು ದಿನಾಂಕ 29 ಶನಿವಾರದಂದು ಶ್ರೀ ಶನೈಶ್ಚರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾಗತಕ್ಕಂತಹ ಸಂದರ್ಭದಲ್ಲಿ ಯಾವ ರಾಶಿಗಳಿಗೆ ಅಶುಭ ಫಲಗಳನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಮೀನರಾಶಿಯವರಿಗೆ ಶ್ರೀ ಶನೈಶ್ಚರ ಸ್ವಾಮಿಯವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂತಹ ಕಾರಣ ಮೀನರಾಶಿಯವರಿಗೆ ಜನ್ಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ಎರಡನೆಯದಾಗಿ ಮೇಷರಾಶಿಯವರಿಗೆ ಸಾಡೆ ಶಾತಿ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ಮೂರನೆಯದಾಗಿ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ನಾಲ್ಕನೆಯದಾಗಿ ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ಆರನೆಯದಾಗಿ ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದೋಷ ಪ್ರಾರಂಭವಾಗ್ತಾ ಇದೆ. ಏಳನೆಯದಾಗಿ ಕುಂಭರಾಶಿಯವರಿಗೆ ಅನುಜನ್ಮ ರಾಶಿ ಶನಿದೋಷ ಪ್ರಾರಂಭವಾಗ್ತಾ ಇದೆ. ಈ ಎಲ್ಲ ರಾಶಿಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ರಾಶಿಗಳಿಗೂ ಸಾಮಾನ್ಯವಾಗಿ ಶುಭ ಫಲಗಳು ಗೋಚರಿಸಲಿವೆ. ಮತ್ತು ವಿಶೇಷವಾಗಿ ಮಕರ ರಾಶಿಯವರಿಗೆ ಅಂದಿನ ದಿವಸವೇ ಸಾಡೆ ಶಾತ್ ಶನಿದೋಷ ಅಂತ್ಯಗೊಳ್ಳಲಿದೆ. ಅಶುಭ ಫಲಗಳಿರ್ತಕ್ಕಂಥ ರಾಶಿಗಳಿಗೆ ಸಾಮಾನ್ಯ ಪರಿಹಾರಗಳೇನಪ್ಪ ಅಂತಂದರೆ, ಪ್ರತಿ ಶನಿವಾರದಂದು ಶಮಿ ವೃಕ್ಷ ಅಂತಂದರೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆಗಳನ್ನು ಹಾಕತಕ್ಕಂಥದ್ದು, ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸತಕ್ಕಂಥದ್ದು ಮತ್ತು ಶನೈಶ್ಚರ ಸ್ವಾಮಿಯವರಿಗೆ ಎಳ್ಳು ಬತ್ತಿಯನ್ನು ಇರ್ತಕ್ಕಂಥದ್ದು, ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡತಕ್ಕಂಥದ್ದು ಮತ್ತು ಶನೈಶ್ವರ ಸ್ವಾಮಿಯವರಿಗೆ ಶನಿವಾರದಂದು ತೈಲಾಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಅಥವಾ ಯಾರಿಗೆ ದೋಷಗಳಿದೆಯೋ ಅವರ ಹೆಸರಿನಲ್ಲಿ ವಿಶೇಷವಾಗಿ ತುಳಸಿಯಿಂದ ಅರ್ಚನೆ ಮಾಡಿಸತಕ್ಕಂಥದ್ದು ಮತ್ತು ಹಿರಿಯರಿಗೆ ವಿಶೇಷವಾಗಿ ಗೌರವವನ್ನು ಕೊಡತಕ್ಕಂಥದ್ದು. ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿರ್ತಕ್ಕಂಥವರಿಗೆ ಅನ್ನದಾನಗಳನ್ನು ಮಾಡತಕ್ಕಂಥದ್ದು. ಈ ಎಲ್ಲ ಪರಿಹಾರಗಳನ್ನು ಮಾಡುವುದರಿಂದ ಶನೈಶ್ಚರ ಸ್ವಾಮಿಯ ಪ್ರೀತಿಗೆ ಪಾತ್ರರಾಗಲಿದ್ದು, ಶನೈಶ್ಚರ ಸ್ವಾಮಿಯ ದೃಷ್ಟಿಯಿಂದ ಬರತಕ್ಕಂತಹ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ದೂರವಾಗಲಿದೆ. ಮತ್ತು ಇದರ ಅಂಗವಾಗಿ ದಿನಾಂಕ 29 ಮಾರ್ಚ್ 2025 ಶನಿವಾರದಂದು ಬೆಳಗ್ಗೆ 6:30ರಿಂದ ಶನೈಶ್ಚರ ಸ್ವಾಮಿಯ ಅಭಿಷೇಕ ಮತ್ತು ತೈಲಾಭಿಷೇಕ ಮತ್ತು ಶನೈಶ್ಚರ ಶಾಂತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಹವನಗಳನ್ನು ನಮ್ಮ ದೇವಸ್ಥಾನದಲ್ಲಿ, ಅಂದರೆ ಬೆಂಗಳೂರು ಗ್ರಾಮಾಂತರ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಇರತಕ್ಕಂತಹ ಶಿವಶಕ್ತಿ ನಾಗಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು, ದಯಮಾಡಿ ಈ ಎಲ್ಲ ಪೂಜೆಗೆ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಶನೈಶ್ಚರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿ. ಧನ್ಯವಾದಗಳು.